ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ನಾನು ಸಾರಿ ಕೇಳಲ್ಲ. ಕಿಚ್ಚ ಸುದೀಪ್ ಸರ್ಗೆ ನಾನು ಸಾರಿ ಕೇಳಲ್ಲ. ರಜತ್ ಅವರು ಏಕವಚನದಲ್ಲಿ ಸುದೀಪ್ ಸರ್ನ ಮಾತಾಡ್ಸಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಸೀಸನ್ನಲ್ಲಿ ಬಿಗ್ ಬಾಸ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ರಜತ್ ಅವರಿಗೆ ಜಾಕೆಟನ್ನು ಕೂಡ ಕೊಟ್ಟಿದ್ರು. ಇಲ್ಲ, ರಜತ್ ಅವರು 100% ಸಾರಿನ ಕೇಳಬೇಕು. ಇಷ್ಟು ಸೀಸನ್ವರೆಗೂ ಒಂದಷ್ಟು ಜನ ಬಿಗ್ ಬಾಸ್ನ ನೋಡ್ದಲೇ ಇರೋರು ಕೂಡ ಈ ಸೀಸನನ್ನು ಸ್ವಲ್ಪ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ ಅಂದರೆ ಏನು ಅಂತ ಗೊತ್ತು. ಅದರಲ್ಲೂ ಇಷ್ಟು ಸೀಸನ್ವರೆಗೂ ಒಂದಷ್ಟು ಜನ ಬಿಗ್ ಬಾಸ್ನ ನೋಡ್ದಲೇ ಇರೋರು ಕೂಡ ಈ ಸೀಸನನ್ನು ಸ್ವಲ್ಪ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಗಿಲ್ಲಿ ಇದ್ದಾರೆ, ಕಾಮಿಡಿನ ಮಾಡ್ತಾರೆ, ಪಂಚ್ ಡೈಲಾಗ್ನ ಹೊಡಿತಾರೆ, ಕೌಂಟರ್ನ ಕೊಡ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಬಿಗ್ ಬಾಸ್ನ ನೋಡ್ತಾ ಇದ್ದಾರೆ. ಒಂದಷ್ಟು ಜನ ಒಂದೊಂದು ಕಾರಣಗಳಿಗೆ ಬಿಗ್ ಬಾಸ್ನ ನೋಡ್ತಾ ಇದ್ದಾರೆ. ಬಟ್ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದೋಗಿದೆ. ರಜತ್ ಅವರು ಏಕವಚನದಲ್ಲಿ ಸುದೀಪ್ ಸರ್ನ ಮಾತಾಡ್ಸಿದ್ದಾರೆ. ಆದರೆ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ನಾನು ಸಾರಿ ಕೇಳಲ್ಲ. ಕಿಚ್ಚ ಸುದೀಪ್ ಸರ್ಗೆ ನಾನು ಸಾರಿ ಕೇಳಲ್ಲ ಅಂತ ಹೇಳಿದ್ದಾರೆ. ಸೊ ಏನೆಲ್ಲ ಘಟನೆಗಳು ನಡೀತು ಅಂತಂದರೆ, ಸುದೀಪ್ ಸರ್ ಅದನ್ನ ಹೇಳ್ತಿರ್ತಾನೆ ಅಂತ ಒಂದು ವರ್ಡನ್ನ ಬಳಸಿದ್ದಾರೆ ಕಾವ್ಯನ ಮುಂದೆ ಅಂತ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಗೊತ್ತಲ್ಲ ನಿಮಗೆ, ಇಲಿ ಹೋದರೆ ಹುಲಿ ಹೋಯ್ತು, ಹುಲಿ ಹೋದರೆ ಇಲಿನೇ ಹೋಯ್ತು ಅಂತ ಹೇಳೋ ಜನರು ಸಿಕ್ಕಾಬಟ್ಟೆ ಜಾಸ್ತಿ ಇದ್ದಾರೆ ನಮ್ಮಲ್ಲಿ. ನಾವು ಅದನ್ನು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ತಿಂಗಳು, ಪ್ರತಿ ವರ್ಷ, ಪ್ರತಿ ಜನ್ಮದಲ್ಲೂ ನೋಡ್ತಾನೆ ಇರ್ತೀವಿ. ಆ ರೀತಿಯಾಗಿ ಒಂದು ಘಟನೆ ನಡೆದಿದೆ. ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಜತ್ ಅವರು ಲಾಸ್ಟ್ ಸೀಸನಲ್ಲಿ ಕಂಟೆಸ್ಟೆಂಟ್ ಆಗಿ ಹೊರಗಡೆ ಬಂದಿದ್ದರು. ಸುದೀಪ್ ಸರಿಗೆ ರಜತ್ ಏನು ಅಂತ ಗೊತ್ತು, ರಜತ್ ಅವರಿಗೆ ಸುದೀಪ್ ಸರ್ ಅಂದರೆ ಏನು ಅಂತ ಗೊತ್ತು, ಸುದೀಪ್ ಸರಿಗೆ ಎಷ್ಟರ ಮಟ್ಟಿಗೆ ಗೌರವವನ್ನು ಕೊಡ್ತಾರೆ, ಪ್ರೀತಿಯನ್ನು ತೋರಿಸ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದ್ರ ಜೊತೆಗೆ ಲಾಸ್ಟ್ ಸೀಸನ್ನಲ್ಲಿ ಬಿಗ್ ಬಾಸಲ್ಲಿ ಕಿಚ್ಚ ಸುದೀಪ್ ಸರ್ ರಜತ್ ಅವರಿಗೆ ಜಾಕೆಟನ್ನು ಕೂಡ ಕೊಟ್ಟಿದ್ರು. ಅದ್ರ ಜೊತೆಗೆ ಲಾಸ್ಟ್ ಸೀಸನಲ್ಲಿ ರಜತ್ ಅವರಾಗಿರಬಹುದು ಅಥವಾ ಚೈತ್ರ ಅವರಾಗಿರಬಹುದು ಒಂದಷ್ಟು ಕಿತಾಪತಿಗಳನ್ನ ನಾವು ನೋಡ್ತಾನೆ ಇರ್ತಿದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳಬಹುದು. ಸೊ ಈಗ ಆ ಒಂದು ವರ್ಡ್ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ಸುದೀಪ್ ಸರ್ ಅದನ್ನ ಹೇಳ್ತಿರ್ತಾನೆ ಅಂತ ಒಂದು ಹೇಳಿಕೆ ರಜತ್ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ಸೊ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆಗ ಕೇಳ್ತಾರೆ, ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ, ಅದಕ್ಕೇನು ಹೇಳ್ತೀರಾ ಅಂತ ಹೇಳ್ಬಿಟ್ಟು. ನಾನು ಆ ಥರ ಹೇಳಿಲ್ಲ ಸರ್, ನಾನು ಆ ಥರ ಒಂದು ಸೆಂಟೆನ್ಸೇ ನಾನು ಹೇಳಿಲ್ಲ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾ ಇರ್ತಾನೆ ಅಂತ ನಾನು ಹೇಳಿದ್ದಲ್ಲ ಸರ್ ಅಂತ ಅವರೊಂದು ಕ್ಲಾರಿಟಿಯನ್ನು, ಸ್ಪಷ್ಟನೆಯನ್ನು ಕೊಡ್ತಾರೆ. ನಾನು ಆ ಥರ ಹೇಳಿಲ್ಲ, ನನಗೆ ನಿಮ್ಮ ಮೇಲೆ ಗೌರವವಿದೆ, ಪ್ರೀತಿ ಇದೆ, ಆ ಥರ ಹೇಳಿಲ್ಲ ಸರ್, ನಾನು ಅದನ್ನೇ ಹೇಳ್ತಾರೆ ತಾನೇ ಅಂತ ಹೇಳಿದ್ದು ಅಷ್ಟೇ ಸರ್ ಅಂತ ಹೇಳ್ಬಿಟ್ಟು ಕ್ಲಾರಿಟಿನ ಕೊಡ್ತಾರೆ. ಸಮ್ಟೈಮ್ಸ್ ನಮ್ಮ ಮನೆಗಳಲ್ಲೆಲ್ಲ ಹೆಂಗಾಗುತ್ತೆ ಅಂದರೆ, ನಮ್ಮ ಅಪ್ಪ ಅಮ್ಮ ನಾವೇನಾದ್ರು ತಪ್ಪು ಮಾಡಿಲ್ಲ ಅಂತ ಅಂದಾಗಲೂ ಕೂಡ ನೀನು ಇದನ್ನು ಮಾಡಿದೀಯಂತೆ ಅಂತ ಅಂದಾಗ ಸೊ ನಮಗೆ ಒಂದು ಕ್ಷಣ ಮಾಡಿಲ್ವಲ್ಲ, ನಾವು ಯಾಕೆ ಅದನ್ನು ಒಪ್ಕೊಳ್ಳೋದಾ, ಸಾರಿ ಕೇಳಬೇಕಾ, ಸಾರಿ ಕೇಳಿದ್ರೆ ಇದು ಇಲ್ಲಿಗೆ ಮುಗ್ದೋಗ್ಬಿಡುತ್ತಾ, ಆದರೆ ಸಾರಿ ಕೇಳಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಳ್ತಾರ. ಒಂದಷ್ಟು ಗೊಂದಲಗಳು ನಮಗೆ ನಮ್ಮನೆಯವ್ರ ಜೊತೆನೇ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ಬಿಗ್ ಬಾಸ್ ಅದೊಂದು ದೊಡ್ಡ ರಿಯಾಲಿಟಿ ಶೋ. ಒಂದು ಸ್ವಲ್ಪ ಕೆಟ್ಟದಾಗಿ ಅಥವಾ ತಪ್ಪಾಗಿ ಏನಾದರೂ ಪೋಟ್ರೆ ಆಗಿಬಿಟ್ರೆ ಒಂದು ಸಲ ಸ್ಕ್ರೀನ್ ಮೇಲೆ ಇನ್ನು ಟ್ರೋಲ್ ಪೇಜಸ್ಗಳು ಹಾಕ್ಕೊಂಡು ರುಬ್ಬಾಡ್ತಾನೆ ಇರ್ತಾರೆ. ಈ ಸೀಸನ್, ನೆಕ್ಸ್ಟ್ ಸೀಸನ್, ಅದ್ರ ನೆಕ್ಸ್ಟ್ ಸೀಸನ್ ಸುದೀಪ್ ಸರ್ ಹೋಸ್ಟ್ ಮಾಡೋವರೆಗೂ ಹಿಂಗಂತ ತಂದಿದ್ದ ರಜತ್ತು ಅಂತ ಹೇಳ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಹಾಕೊಂಡು ರುಬ್ಬಾಡ್ತಾ ಇರ್ತಾರೆ. ಸೊ ಅದೊಂದು ಕಡೆ ಇರುತ್ತೆ, ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಕಿಚ್ಚ ಸುದೀಪ್ ಸರ್ ಅಂತಂದ್ರೆ ಏನು ಕಡಿಮೆನಾ, ಅವರು ಒಂದು ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಅವ್ರ ಮುಂದೆ ಸುಮ್ಮನೆ ನೆಗೆಟಿವ್ ಅಥವಾ ಗಾಸಿಪ್ ಮಾಡ್ಕೊಳ್ಳೋದು ಅಥವಾ ಏಕವಚನದಲ್ಲಿ ಮಾತಾಡಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಎಲ್ಲರಲ್ಲೂ ಇರುತ್ತೆ. ಸಮ್ಟೈಮ್ಸ್ ಮಾತಾಡಿದರೂ ಕೂಡ ಇಲ್ಲ ಅಂತಲೇ ವಾದ ಮಾಡ್ತಾರೆ. ಆದರೆ ರಜತ್ ಅವರು ನಾನು ಆ ಥರ ಮಾತಾಡಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಅವರೊಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತಾರೆ ರಜತ್ ಅವರು. ಸುದೀಪ್ ಸರ್ ಆಗ ಹೇಳ್ತಾರೆ, ರಜತ್ ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ. ಅವ್ರು ಯಾವಾಗಲೂ ಹಂಬಲಾಗೆ ನಡ್ಕೊಳ್ತಾರೆ ಕಿಚ್ಚ ಸುದೀಪ್ ಸರು. ಸೊ ಇಲ್ಲ, ಇದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ. ಸೊ ಆಗ ರಜತ್ ಅವ್ರು ಹೇಳ್ತಾರೆ, ಸರ್ ನಾನು ನಿಮ್ಮನ್ನು ಹತ್ತಿರದಿಂದ ನೋಡಿದ್ದೇನೆ, ನಾನು ನಿಮ್ಮನ್ನು ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡಿದ್ದೀನಿ, ನಾನು ಆ ಥರ ಹೇಳಿಲ್ಲ, ಐ ಲವ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ರಜತ್ ಅವ್ರು ಹೇಳ್ತಾರೆ. ಅದನ್ನು ಕ್ಯೂಟ್ ಆಗಿತ್ತು ಆ್ಯಕ್ಚುಲಿ. ಅಂದರೆ ನಾರ್ಮಲಾಗಿ ತುಂಬ ಜನ ಅಂದ್ಕೊಂಡಿರ್ತಾರೆ ಈ ಒಂದು ಗಾಸಿಪ್ ಹರಿದಾಡೋದಕ್ಕೆ ಶುರು ಆದಮೇಲೆ, ಇಲ್ಲ ರಜತ್ ಅವರು 100% ಸಾರಿನ ಕೇಳಬೇಕು. ಒಂದಷ್ಟು ಇರ್ತಾರಲ್ಲ ಈ ಮಾಡೋಕ್ಕೆ ಕೆಲಸ ಇಲ್ದಿರೋರು, ಕಮೆಂಟ್ ಸೆಕ್ಷನಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು, ಅವ್ರಿಗೆ ಒಳ್ಳೇದಾಗಲಿ ಅನ್ನೋದಿರಲ್ಲ, ಕೆಟ್ಟದಾಗಲಿ ಅನ್ನೋದಿರೋ, ನನಗೆ ಎಂಟರ್ಟೈನ್ಮೆಂಟ್ ಸಿಗಬೇಕು, ನಾನು ಕೆಟ್ಟದಾಗಿ ಬರ್ದು ಕಮೆಂಟ್ ಆಗ್ತಿರ್ತೀನಿ ಅಂತ ಒಂದಷ್ಟು ಜನ
ನೆಗೆಟಿವ್ ಆಗಿ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದರು. ಏಕವಚನದಲ್ಲಿ ರಜತ್ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿದ್ರೆ ಗೊತ್ತಾಗುತ್ತೆ. ನೀನು ಸಾರಿ ಕೇಳಬೇಕು, ನೀನು ತಪ್ಪು ಮಾಡಿದ್ಯಾ, ನೀನು ನಮ್ಮ ಬಾಸಿಗೆ ಹಂಗೆ ಹೇಳೋಕೆ ನಿನಗೇನು ಅಧಿಕಾರ ಇದೆ, ನೀನು ಹಾಗೆ ಹಿಂಗೆ ಲಾಸ್ಟ್ ಸೀಸನ್ನಲ್ಲಿ ಇದ್ದೆ, ನಿನಗೆ ನಮ್ಮ ಬಾಸ್ ಜಾಕೆಟ್ ಕೊಟ್ಟಿದ್ರು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ಅದರಲ್ಲೂ ಒಂದಷ್ಟು ಜನ ಪಾಪ ಒಳ್ಳೆಯವ್ರಂತ ಇರ್ತಾರೆ. ಅದರಲ್ಲೂ ಒಂದಷ್ಟು ಜನ ಹೇಳಿದ್ದಾರೆ, ಇಲ್ಲ ರಜತ್ ಅವರು ಆ ಥರ ಮಾತಾಡಿಲ್ಲ, ಸೊ ನೀವು ಆ ಥರ ಅಂದ್ಕೊಳ್ತಿದ್ದೀರಾ ಅಷ್ಟೇ, ರಜತ್ ಅವ್ರು ಆ ಥರ ಹೇಳಿಲ್ಲ, ಅವ್ರು ಹೇಳಿರ್ತಾರೆ ತಾನೇ ಅಂತ ಹೇಳಿದ್ದಾರೆ. ಸೊ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಕೇಳಿಸ್ಕೊಳ್ತಾರೆ ಈ ರೀತಿಯಾಗಿ ಒಂದು ನೆಗೆಟಿವ್ ಶೇಡಲ್ಲಿ ಪೋಟ್ರೇನ ಮಾಡಿದರು. ಬಟ್ ಅದೆಲ್ಲದಕ್ಕೂ ವಿರಾಮವನ್ನು ಹಾಕಿದ್ದಾರೆ. ರಜತ್ ಅವರಾಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಅದಲ್ಲಿಗೆ ಮುಗಿಸಿದ್ದಾರೆ. ಈ ಥರ ಹೇಳಿದ್ದಲ್ಲ ನಾನು, ಈ ಥರ ನನಗೆ ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಗೌರವವಿದೆ, ನನ್ನ ಹಾರ್ಟಿಂದ ಹೇಳ್ತೀನಿ, ಲವ್ ಯು ಸರ್ ಅಂತ ಹೇಳಿದ್ದಾರೆ. ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಹೆಂಗೆ ಕೇಳಿಸಿತ್ತು ರಜತ್ ಅವರು ಮೊದಲನೇ ಸತಿ ಈ ರೀತಿ ಮಾತಾಡಿದಾಗ ನಿಮಗೆ ಕೇಳಿಸಿರುತ್ತೆ ಅಲ್ವಾ, ಬಿಗ್ ಬಾಸ್ನ ನೋಡುವಾಗ ಅವ್ರ ಹತ್ರ ಅಂದರು ಅಂತ ನಿಮಗೆ ಏನಾದರೂ ಕೇಳಿಸಿತ್ತಾ, ಅಥವಾ ನಿಮಗೆ ಕರೆಕ್ಟಾಗಿ ಕೇಳಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೀವು ಯಾರಿಗೋಸ್ಕರ ಬಿಗ್ ಬಾಸ್ನ ನೋಡ್ತಾ ಇದ್ದೀರಾ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.